ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ. ಏನ್ ಮಾಡೋದೀಗ? ಏನೋ ತೊಂದರೆ ಆಗಿದೆ. ಇಲ್ದೆ ಹೋಗಿದ್ರೆ ರಾತ್ರಿ ಎಲ್ಲ ಬರ್ದೇ ಇರ್ತಾ ಇದ್ಲ. ಹೌದ್ ತಾಯಿ, ನನಗೂ ಹಾಗೆ ಅನಿಸ್ತಾ ಇದೆ. ನಾನು ಸಾರಿ ಹೋಗಿ ಹುಡ್ಕೊಂಡು ಬರ್ತೀನಿ. ನಿನ್ನೆ ನೀನೇ ಹೋಗಿ ಎಲ್ಲ ಕಡೆ ಹುಡುಕ್ತಲ್ಲ ಚಂದ್ರಯ್ಯ. ಏನಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದೀಗ? ಏನೋ ಏನ್ ಗೊತ್ತಾಗ್ತಾ ಇಲ್ಲ? ಬೆಳಗ್ಗೆ ಮಾಡೋ ಕೆಲ್ಸ ಬಿಟ್ಟು ಹರಟೆ ಹೊಡಿತಾ ಇದ್ದೀರಾ? ಪ್ರಭಾಕರ, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಅನುಪಮ್ಮ ಮನೆಗೆ ಬಂದಿಲ್ಲ ಅಂತ ನಿಂಗೆ ಬೇಜಾರಾಗ್ತಾ ಇಲ್ವೇನೋ? ಬೇಜಾರ ನನಗ? ಅವಳು ಹೋಗಿದ್ದು ಒಳ್ಳೇದೇ ಆಯ್ತು. ಮಾಡಬಾರದ್ ಮಾಡಿದ್ರೆ ಆಗ್ಬಾರದ್ ಆಗುತ್ತೆ ಅನ್ನೋದು ಗೊತ್ತಿಲ್ವೇನಮ್ಮ ನಿಂಗೆ? ಪ್ರಭಾಕರ, ಅವಳು ನಿಮ್ಮ ಅಕ್ಕ ಕಣೋ. ನಾನ್ ಮಾಡಿದ ತಪ್ಪಿಗೆ ಅವಳು ಶಿಕ್ಷೆ ಅನ್ಭವಿಸ್ಬೇಕು. ದಯವಿಟ್ಟು ಅವಳು ಹುಡ್ಕೋ. ನಿನ್ನ ಪುಣ್ಯ ಬರುತ್ತೆ ಕಣೋ. ಪುಣ್ಯ ಬರುತ್ತಂತೆ? ಪಾಪದ ಕೆಲಸ ಮಾಡಿದವ್ರಿಗೆ ನಾನ್ ಹೆಲ್ಪ್ ಮಾಡ್ಬೇಕಾ? ಅವಳೇನು ಅಂತ ಪಾಪದ ಕೆಲಸ ಮಾಡಿದ್ಲು? ನೀನೇನೇ ಮಾಡಿದ್ರು ಎಲ್ಲ ಸಹಿಸ್ಕೊಂಡು ಇಲ್ಲೇ ಬಿದ್ದಿದ್ದಾಳಲ್ಲ, ಅದು ಪಾಪದ ಕೆಲ್ಸನಾ? ಇಡೀ ಆಸ್ತಿ ಅವಳದೇ ಆದ್ರೂ ನೀನೇನೇ ಶಿಕ್ಷೆ ಕೊಟ್ರು ಅದನ್ನ ಅನ್ಭವಿಸ್ಕೊಂಡು ಬಿದ್ದಿದ್ಲಲ್ಲ, ಅದ ಪಾಪದ ಕೆಲ್ಸನಾ? ಯಾವ್ದೋ ಪಾಪದ ಕೆಲ್ಸ? ಓಹೋ ನೀವ್ ಈ ಲೆವೆಲ್ಗೆ ಯೋಚನೆ ಮಾಡೋಂಗ ಆಗ್ಬಿಟ್ರ? ನನ್ನ ಮನೇಲೆ ಇದ್ಕೊಂಡು ನನ್ನ ಮದುವೆನ ನಿಲ್ಸೋ ಪ್ರಯತ್ನ ಮಾಡೋ ನಿಮ್ಮನ್ನ ನಾನ್ ಸುಮ್ನೆ ಬಿಡ್ಬೇಕಾ? ನನ್ನ ವಿರುದ್ಧನೇ ಕೆಲಸ ಮಾಡೋಕ್ ಹೋಗಿರೋ ಅವಳನ್ನ ನಾನ್ ಹುಡುಕ್ಬೇಕಾ? ಎಲ್ಲಾದ್ರೂ ಹಾಳಾಗೋಗ್ಲಿ ಅವಳು. ಅವಳನ್ನ ಹುಡುಕೋದಲ್ಲ, ಇನ್ನೊಂದ್ ಸಾರಿ ಮನೆಗ್ ಬಂದ್ರು ಅವಳನ್ನ ಸೇರ್ಸಲ್ಲ. ಹುಷಾರ್. ಪ್ರಭಾಕರ, ಇಷ್ಟೊತ್ತಿಗೆ ಶ್ರೀಮತಿ ಪ್ರಾಣ ಪರಲೋಕಕ್ಕೆ ಕೊಂಟೋಗಿರ್ತೈತೆ. ನಾಳೆಗೆ ಕಲ್ಯಾಣಿ ಅವಳ ಹೆಣ ತೇಲ್ತಾ ಇರ್ತದೆ. ಅಮ್ಮ, 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 ಅಮ್ಮ. ಏನು ಲಕ್ಷ್ಮಿ ನೋಡಿದ್ಯಾ? ಇದೇನೋ ಒತ್ತರನೆ ಅವಳನ್ನ ಹುಡ್ಕಾಡ್ತಾ ಇದೀಯಾ? ಏನ್ ಸಮಾಚಾರ? ನೋಡಿದ್ಯಾ ಅಷ್ಟು ಹೇಳು. ಇಷ್ಟು ಬೇಗ ಅವಳೆಲ್ಲ ಎದ್ದಳ್ತಾಳೋ? ಕೋಣೆಲ್ ಮಲ್ಕೊಂಡಿರ್ಬೇಕು, ಹೋಗ್ ನೋಡು. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ.
ಅರೆ ರಘು, ನೀನಿಲ್ಲಿ? ಅದು ನೀನು ಬೆಳಗ್ಗೆ ಎದ್ದು ಎಲ್ಗಾದ್ರೂ ಹೋಗಿದ್ಯಾ? ನಾನಾ? ಎಲ್ಲಿಗೆ ಹೋಗ್ಬೇಕಾಗಿತ್ತು? ಎಲ್ಲಾದ್ರೂ ಕರ್ಕೋಯ್ತೀಯಾ? ಮತ್ತೆ ಆಗ್ಲೇ ಎಬ್ಬಿಸ್ಬೇಕಾಗಿತ್ತು ತಾನೆ? ರಘು, ರಘು, ನಂಗೆ ಗೊತ್ತು ರಘು, ನೀನ್ ಯಾಕೆ ಬಂದಿದ್ಯಾ ಅಂತ. ಇವತ್ತ ನಿನ್ ಶ್ರೀಮತಿ ಸತ್ತೋಳೋ ಬದುಕೋಳೋ ಗೊತ್ತಿಲ್ಲ. ಒಂದ್ ವೇಳೆ ಬದುಕಿದ್ರು ನಾನು ಅವಳ ಸುಮ್ಕೆ ಬಿಡೋಕಿಲ್ಲ. ಅವಳ ಸಾವಿಗೆ ನೀನೇ ಕಾರಣ ಆಗ್ತೀಯಾ. ಯಾರು ನನ್ನ ನೀರಿಗೆ ತಳ್ಳಿದ್ದು? ಯಾರಾದ್ರೂ ನನ್ನನ್ನು ಕೊಲ್ಲಬೇಕು ಅಂದ್ಕೊಂಡಿದ್ದಾರಾ? ಇಲ್ಲ ಇಲ್ಲ, ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ? ನನ್ನನ್ನು ಯಾರಾದ್ರೂ ಯಾಕೆ ಕೊಲ್ತಾರೆ? ಅಥವಾ ಭ್ರಮೆ ಇರ್ಬೋದಾ? ನಾನೇ ಕಾಲ್ ಜಾರ್ ಬಿದ್ದಿರ್ಬೋದಾ? ಇಲ್ಲ, ಯಾರೋ ತಳ್ಳಿರೋದಂತೂ ನಿಜ. ಆದ್ರೆ ಯಾರು? ಏನಾಯ್ತೆ? ಯಾಕೆ ಹೆದರ್ಕೊಂಡೆ? ಹೆದರಿಕೆನಾ? ಹಾಗೇನಿಲ್ಲ. ಮತ್ತೆ ಯಾಕೆ ಭಯ ಪಟ್ಕೊಂತಿರುದ್ದೆ? ಭಯನೂ ಇಲ್ಲ, ಏನೂ ಇಲ್ಲ. ನಾನು ಭಯ ಪಡ್ತೀನ? ಸುಮ್ಮನೆ ನೋಡ್ದೆ ಅಷ್ಟೇ. ಹೌದು, ಬೆಳಗ್ಗೆ ನನಗಿಂತ ಮುಂಚೆ ಎದ್ದು ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ? ಅದೆಲ್ಲ ಬಿಡಕ್ಕ. ನನಗೇನಾಯ್ತು ಗೊತ್ತಾ? ರೋಡಲ್ಲಿ ಯಾವುದೋ ಒಂದು ಹೆಂಗಸು ಗಾಡಿ ಡಿಕ್ಕಿ ಹೊಡೆದು ರೋಡಲ್ಲಿ ಬಿದ್ದಿದ್ರು. ಯಾರೋ ಒಂದಷ್ಟು ಜನ ಹುಡುಗರು ಅವ್ರನ್ನ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ನಾನು ಆ ಹುಡುಗರನ್ನೆಲ್ಲ ಓಡಿಸಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಬಂದೆ. ಏನು ತೊಂದರೆ ಇಲ್ಲ ತಾನೆ? ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಶ್ರೀ, ನೀನ್ ಮಾಡಿದ್ದೇನೋ ಒಳ್ಳೆ ಕೆಲಸನೇ. ಆದ್ರೆ ಹೆಂಗಸಿನ ಹಿಂದೆ ಏನ್ ಕಥೆ ಇದೆಯೋ ಏನೋ. ಇನ್ನೊಬ್ರಿಗೆ ಒಳ್ಳೇದು ಮಾಡಕ್ ಹೋಗಿ ನೀನ್ ತೊಂದರೆ ತಂದ್ಕೋಬೇಡ ಕಣೆ. ಆ ರೀತಿ ಏನೂ ಆಗಲ್ಲ ಬಿಡಕ್ಕ. ಅವರು ನೋಡೋದಕ್ಕೆ ತುಂಬಾ ಒಳ್ಳೆಯವ್ರ ತರ ಇದ್ರು. ಪಾಪ ಏನೋ ಕಷ್ಟದಲ್ಲಿದ್ದಾರೆ ಅಂತ ಅನಿಸ್ತಾ ಇತ್ತು. ಒಳ್ಳೆಯವ್ರಿಗೆ ತಾನೆ ಕಷ್ಟಗಳು ಬರೋದು. ಏನು ತೊಂದರೆ ಇಲ್ಲ, ರಿಪೋರ್ಟ್ಸ್ ಎಲ್ಲ ಬಂದಿದೆ. ಇನ್ನು 1 ವಾರದಲ್ಲಿ ಗಾಯ ಎಲ್ಲ ವಾಸಿ ಆಗುತ್ತೆ. ನಾ ಮಾತ್ರೆಗಳನ್ನ ಬರ್ಕೊಡ್ತೀನಿ, ತಗೊಳ್ಳಿ. ನಮಸ್ತೆ ಡಾಕ್ಟ್ರೆ. ಓ ನಮಸ್ತೆ, ಬನ್ನಿ ಸಹನಾ. ಇವರು ಸಹನಾ ಅಂತ, ನಿಮ್ಮನ್ನ ಅಡ್ಮಿಟ್ ಮಾಡಿರೋದು ಇವರೇ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಈಗ? ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು. ತುಂಬಾ ಥ್ಯಾಂಕ್ಸ್. ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ಸಹಾಯ ಮಾಡೋದು ಮನುಷ್ಯನ ಧರ್ಮ ಅಲ್ವಾ? ನೀವಿಬ್ರು ಮಾತಾಡ್ತೀರಿ, ನಾನು ರೌಂಡ್ಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಡಾಕ್ಟರ್. ಆದ್ರೂ ನನ್ನಿಂದ ನಿಮ್ಗೆ ತೊಂದರೆ ಆಯ್ತು. ನೀವು ಹಾಗೆಲ್ಲ ಅನ್ಕೋಬೇಡಿ, ನನಗೇನೂ ತೊಂದರೆ ಆಗಿಲ್ಲ. ಹೌದು, ಅವರೆಲ್ಲ ಯಾರು?
ಗೊತ್ತಿಲ್ಲ. ನಾನು ಯಾರನ್ನೋ ನೋಡೋಕೆ ಅಂತ ಬಂದಿದ್ದೆ. ಅಷ್ಟರಲ್ಲಿ 3-4 ಜನ ಬಂದು ನನ್ನನ್ನು ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ನಾನು ಅಲ್ಲಿಂದ ತಪ್ಪಿಸ್ಕೊಂಡೆ. ಆದರೆ ಇನ್ನೊಂದು ಕಡೆ ಅವ್ರ ಗಾಡಿಗೆ ಡಿಕ್ಕಿ ಹೊಡೆದೆ. ಅಂದ್ರೆ ಇದಕ್ ಮೊದಲು ನೀವು ಅವರು ನೋಡೇ ಇಲ್ವಾ? ಇಲ್ಲ. ಹಾಗಿದ್ರೆ ನಿಮ್ಗೆ ಯಾರೋ ತೊಂದರೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನೀವು ಮನೆ ಸೇರ್ಕೋಬೇಕು. ನಿಮ್ಮ ಮನೆ ನಂಬರ್ ಕೊಡಿ, ಫೋನ್ ಮಾಡಿ ನಾನು ಬರೋದಕ್ಕೆ ಹೇಳ್ತೀನಿ. ಅಯ್ಯೋ, ಡಾಕ್ಟರ್ ನನಗೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನೇ ಮನೆಗೆ ಹೋಗ್ತೀನಲ್ಲ, ಇನ್ನು ಫೋನ್ ಇಲ್ಲ ಯಾಕೆ? ನೋಡಿ, ಯಾರು ನಿಮ್ಮನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ ಅಂತ ಹೇಳ್ತಾ ಇದ್ದೀರಿ. ಇಂಥ ಟೈಮಲ್ಲಿ ನೀವು ಒಬ್ಬರೇ ಓಡಾಡಬಾರ್ದು. ಶತ್ರುಗಳು ಮನೆ ಹೊರಗಿರ್ತಾರೋ ಒಳಗಿರ್ತಾರೋ ಯಾರಿಗ್ ಗೊತ್ತು? ಅಂದ್ರೆ ಅದು ತೊಂದರೆ ಆಗೋ ಹಾಗಿದ್ರೆ ಎಲ್ಲಿದ್ರೆ ನಂಗೆ ಆಗೋದನ್ನ ತಪ್ಸಕ್ಕಾಗತ್ತಾ? ನಿಮಗೆ ಲೇಟ್ ಆಗಿದೆ ಅನ್ಸುತ್ತೆ, ನೀವು ಹೊರಡಿ. ನಾನು ನನ್ನ ಪಾಡಿಗೆ ಮನೆಗೆ ಹೋಗ್ತೀನಿ. ಅದೆಲ್ಲ ಆಗೋದಿಲ್ಲ. ನಿಮ್ಮನ್ನ ಡಿಸ್ಚಾರ್ಜ್ ಮಾಡಿಸಿ ಮನೆವರೆಗೂ ಬಿಟ್ಟೇ ಹೋಗೋದು ನಾನು. ಸಹನಾ, ನಿಮ್ಮನ್ನ ನೋಡ್ತಾ ಇದ್ರೆ ನನ್ನ ತಂಗಿ ನೆನಪಾಗ್ತಾಳೆ. ತಂಗಿನ ಎಲ್ಲಿದ್ದಾರೆ? ಓದ್ತಾ ಇದ್ದಾರಾ? ಇಲ್ಲ, ಚಿಕ್ಕ ವಯಸ್ಸಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ಲು. ಸಾರಿ. ಅವಳೇನಾದ್ರೂ ಇದ್ದಿದ್ರೆ ನಿಮ್ಮ ಹಾಗೆ ಇರೋಳು ಏನೋ. ತುಂಬಾ ಚುರುಕು, ಬುದ್ಧಿವಂತೆ, ನನ್ನನ್ನ ತುಂಬಾ ಹಚ್ಕೊಂಡಿದ್ಲು. ಗೋಪಿ, ಗೋಪಿ, ಏ ಗೋಪಿ, ನೀನೆಲ್ಲ ಸಾಯ್ತ್ಯ? ಎದ್ದಳ್ ಮ್ಯಾಕೆ. ನೀನ ನಾನು ಯಾವ್ದೋ ದೆವ್ವ ಬಂದು ಅಟ್ಕಾಯಿಸ್ಕೊತು ಅನ್ಕೊಂಬಿಟ್ಟೆ. ಹಾ, ಬರ್ತದೆ. ಇವತ್ನಲ್ಲಿ ದೆವ್ವ ಬರ್ತದ? ನನ್ನ ಇಲ್ಲಿ ಕದ್ಬಿಟ್ಟು ಯಾರೋ ನೆಗ್ ಬಿದ್ದೋದ್ರು ಅನ್ನಂಗೆ ತಲೆ ಮೇಲೆ ಕೈ ಹೊತ್ಕೊಂಡ್ ಕೂತಿದ್ಯಲ್ಲ, ಯಾಕೆ? ಅಂತದೇನಾಯ್ತು? ನೀನ್ ಅನ್ಕೊಂಡವ್ರು ನೆಗದ್ ಬಿದ್ದೋಲಿಲ್ವಲ್ಲ, ಅದಕ್ಕೆ ಟೆನ್ಷನ್ ಮಾಡ್ಕೊಂಡ್ ಕೂತಿದ್ದೆ. ನಾ ಅನ್ಕೊಂಡವ್ರ? ಯಾರು? ಇನ್ಯಾರು? ಆ ಶ್ರೀಮತಿ. ನೀನೇನೋ ಅವಳು ಸಾಯ್ತಾಳೆ ಅಂತ ಕಲ್ಯಾಣಿಗೆ ತಳ್ಳುಬಿಟ್ಟೆ. ಆದ್ರೆ ಅವಳು ಇನ್ನೂ ಗುಂಡ್ಕಲ್ಲಿದ್ದಂಗೆ ಅವಳೆ, ಏನೂ ಆಗೇ ಇಲ್ಲ. ಅನ್ಸ್ಕೊಂಡೆ ಅವಳು ಸತ್ತಿದ್ರೆ ನಮ್ಮ ಮನೆ ಗಂಟ ಇಸಿಯ ಬರ್ತಿತ್ತು. ನಮ್ ರಘುನೇ ಅವಳನ್ನ ಕಾಪಾಡವನೇ ಅನ್ಸ್ತೈತೆ. ನಂಗೂ ಹಂಗೆ ಅನ್ನಿಸ್ತಾ. ನಾವು ಮಾಡಿರೋ ಪ್ಲಾನ್ ಎಲ್ಲ ಹಿಂಗ್ ಮಕ್ಕಳಿಗೆ ದಬ್ಬಾಕ ಬಿಡ್ತಲ್ಲ, ಏನ್ ಮಾಡೋದೀಗ? ಒಬ್ಬಟ್ಟು ತಿನ್ನಕ್ಕೆ ಹಬ್ಬವೇ ಆಗ್ಬೇಕಾಗಿಲ್ಲ ಕಣ್ಲ ಗೋಪಿ. ಈ ಗೀತ ತಪ್ಪಿಸ್ಕೊಂಡಿರ್ಬೋದು, ಚೆಲ್ಲೋಯ್ತಾಳೆ. ನನ್ ರಘುನ ಉಳಿಸ್ಕೊಳ್ಳೋದಿಕ್ಕೆ ನಾ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಆ ಶ್ರೀಮತಿ ಗೊತ್ತಿಲ್ಲ. ನಾನ್ ಅನ್ಕೊಂಡ್ಬಾಕೆ ಆ ಶ್ರೀಮತಿ ಸಾಯ್ಲೇಬೇಕು. ಶ್ರೀಮತಿ ಸತ್ತೋದ್ರೆ ರೇವತಿ ಮದ್ವೆ ನಿಂತೋಯ್ತದಲ್ವಾ? ಸೂತ್ಕದ ಮನ್ಯಾಗೆ ಸುಖಾರ್ಯ ಮಾಡ್ತಾರೇನಿಲ್ಲ ಗೋಪಿ? ಹೌದಲ್ಲ, ಈಗ ಮುಂದೇನ್ ಮಾಡೋದು?
ಏನ್ ಬಾಸ್ ಇದು ಬೆಳಗ್ಗೆನೆ? ಎಲ್ಲ ನಿನ್ ಮಹಿಮೆ, ಹಾಗೆ ಮಾಡಿ ಕೂರ್ಸಿದ್ಯಲ್ಲಪ್ಪ. ಬಾಸ್ ನನ್ ಮೇಲೆ ಬೇಜಾರ? ಇನ್ನೇನೋ ಮತ್ತೆ, ಕೆಟ್ಟದು ಮಾಡೋ ಕೆಲ್ಸನ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅನ್ನೋ ಪಾಲಿಸಿ ಇಟ್ಕೊಂಡಿರೋ ನಾನು. ನನ್ ಜೊತೆ ಇದ್ಕೊಂಡು ನೀನ್ ಇಂಥ ಎಡ್ವರ್ಟ್ ಮಾಡ್ತೀಯಲ್ಲ. ಬಾಸ್ ಅದು ನಾನು ಹೋಗಿದ್ದಿದ್ರೆ ಅಕ್ಕ ನಾನು ನೋಡಿರೋರು. ಮುಂದೆ ನಿಮಗೆ ತೊಂದರೆ ಅಂತ ಹುಡುಗರನ್ನ ಬಿಟ್ಟೆ. ಸ್ವಲ್ಪ ಮಿಸ್ಟೇಕ್ ಆಗಿ ಆಕ್ಸಿಡೆಂಟ್ ಆಗೋಯ್ತು. ತುಂಬಾ ಏಟಾಯ್ತಾ? ಮೇಜರ್ ಏನಿಲ್ಲ ಬಾಸ್, ಗಾಡಿಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ರು, ತಲೆಗೆ ಏಟಾಯ್ತಂತೆ. ಇನ್ನೇನು ಎತ್ಕೋಬೇಕು ಅನ್ನೋಷ್ಟರಲ್ಲೇ ಹುಡುಗಿ ಬಂದ್ಲಂತೆ. ಎಲ್ರಿಗೂ ಬೈದು ಹೆದರ್ಸಿದ್ಲಂತೆ ಬಾಸ್. ಏನ್ ಹೇಳ್ತೀಯ? ಆಫ್ಟರ್ ಆಲ್ ಒಂದು ಹುಡುಗಿಗೆ ಹೆದರಿದ್ದಾರೆ ಅಂದ್ರೆ ಎಂತ ಹುಡುಗರು ಅವರು? ಹಾಗಲ್ಲ ಬಾಸ್, ಅಲ್ಲೇನಾದ್ರೂ ಗಲಾಟೆ ಆಗಿ ಜನ ಸೇರಿದ್ರೆ ಕಷ್ಟ ಆಗತ್ತೆ ಅಂತ ಹುಡುಗರು ಎಸ್ಕೇಪ್ ಆಗಿದ್ದಾರೆ. ಹಾಗೇನಾದ್ರೂ ಆಗಿ ನನ್ನ ಹೆಸರು ನಿಮ್ಮ ಹೆಸರು ಹೇಳಿದ್ರೆ ತುಂಬಾ ತೊಂದರೆ ಆಗ್ತಿತ್ತಲ್ವ ಬಾಸ್? ಯಾರು ಅವಳು? ಅವಳ್ಯಾಕೆ ಇವಳನ್ನ ಕರ್ಕೊಂಡು ಹೋಗಿರ್ತಾಳೆ? ಎಲ್ಲಿ ಕರ್ಕೊಂಡು ಹೋಗಿರ್ಬೋದು? ಯಾರೋ ಕಾಲೇಜ್ ಹುಡುಗಿ ಅಂತೆ, ಬಹುಶಃ ಯಾವುದೋ ಹಾಸ್ಪಿಟ್ಲಿಗೆ ಸೇರಿಸಿರ್ಬೋದು. ನಮ್ಮ ಹುಡುಗರು ಹುಡುಕ್ತಾ ಇದ್ದಾರೆ ಬಾಸ್. ಒಂದು ನಿಮಿಷ ಬಾಸ್. ಹಲೋ, ಹೇಳ. ಬಾಸ್, ನಮ್ಮ ಹುಡುಗ ಫೋನ್ ಮಾಡಿದ್ದ, ಅಕ್ಕ ಹಾಸ್ಪಿಟಲ್ ಅಲ್ಲಿ ಇದಾರಂತೆ. ಹೌದಾ? ಮೊದಲು ಅವಳು ನನ್ನ ಕೈಗೆ ಸಿಗಬೇಕು. ಅವಳಲ್ಲಿಂದ ತಪ್ಪಿಸ್ಕೊಂಡ್ರೆ ಕಷ್ಟ. ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ.